ಸೊ ಫ್ರೆಂಡ್ಸ್, ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ನನ್ನ ಚಾನಲ್ಗೆ. ಇದು ಸುಮಾ ಮಾತಾಡ್ತಾ ಇರೋದು, ಸುಮಾ ಡಾಟ್ ಚುಮ್ಮಿ ಚಾನಲಿಂದ. ಸೊ ಇವತ್ತು ನೀವು ಅನ್ಕೋಬೋದು, ಏನು ಸುಮಾ ಅವರು ಮತ್ತೆ ಪರಿಸರದ ಬ್ಲಾಗ್ ಮಾಡಿದಾರಲ್ಲ ಅಂತ. ಖಂಡಿತ ಇಲ್ಲ ಸ್ನೇಹಿತರೆ, ಪರಿಸರ ಜೊತೆ ಹಳ್ಳಿಗರ ಜೀವನ ಶೈಲಿ ಅಂದರೆ ನಾನು ಟೆಂಪಲ್ ನಾನು ಹೇಳಿದ್ನಲ್ಲ, ಹಳೆ ಊರು ಅಮ್ಮನಿಗೆ ಹೋಗ್ಬೇಕಾದ್ರೆ, ಹುಲಿಯೂರು ದುರ್ಗಕ್ಕೆ ಹೋಗ್ಬೇಕಾದ್ರೆ ಅವರ ಜೀವನ ಶೈಲಿ ನನಗೆ ಕಣ್ಣಿಗೆ ಸೆಳೆತ ಉಂಟು ಮಾಡ್ತು. ಸೊ ಅವರ ಜೀವನ ಶೈಲಿಯನ್ನು ಮತ್ತು ಪರಿಸರವನ್ನು ಎರಡನ್ನೂ ಛಾಯಾಗ್ರಹಿಸಿದ್ದೇನೆ. ಸೊ ಬನ್ನಿ ನೋಡೋಣ. ಸೊ ನೋಡಿ, ಅಂದರೆ ಮನುಷ್ಯ ಭೋಗದ ಮೊರೆ ಹೋಗಿ ಭೋಗವೇ ಜೀವನದ ಒಂದು ಭಾಗ ಅಂತ ಹೇಳೋ ಮನುಷ್ಯ ಇವತ್ತು ಈ ಥರ ಒಂದು ಪರಿಸರಕ್ಕೆ ಬಂದು ನೋಡಬೇಕು. ಸೊ ನೋಡಿ, ಇವರೆಲ್ಲ ಏನು ಭೋಗ ವೈಭೋಗದಲ್ಲಿದ್ದಾರೆ, ಇವರೆಲ್ಲ ಜೀವನ ಮಾಡ್ತಾ ಇಲ್ವಾ? ಮನುಷ್ಯ ಬದುಕೋದಕ್ಕೆ ಒಂದು ಮನೆ ಬೇಕು, ಅದು ಭೋಗದ ಮೇಲೆ ಅವಲಂಬಿತ ಆಗಬಾರದು. ಒಂದು ಮನೆ ಅಷ್ಟೇ, ಒಂದು ಕಟ್ಟಡ, ಸುಸರ್ಜಿತವಾದ ಕಟ್ಟಡ ಬೇಕು. ಅದ್ರ ಜೊತೆ ಪ್ರಾಣಿಗಳ ಸಾಂಗತ್ಯವನ್ನು ಅವನು ಹೊಂದಿರಬೇಕು. ಪ್ರಾಣಿಗಳ ಸಾಂಗತ್ಯವನ್ನು ಅವನು ಹೊಂದಿರಬೇಕು. ನೋಡಿ, ಪರಿಸರ ಎಷ್ಟು ನೋಡಿದ್ರು, ಎಷ್ಟು ಛಾಯಾಗ್ರಹಣೆ ಮಾಡಿದ್ರು ಅದ್ರ ವಿಭಿನ್ನತೆ ನಮಗೆ ಗೊತ್ತಾಗ್ತಾನೆ ಇರುತ್ತೆ. ಸೊ ಪರಿಸರದ ಮಧ್ಯೆ ಬದುಕುತ್ತಿರುವ ಇವರೆಲ್ಲರೂ ಧನ್ಯರು. ನಾವು ಹೇಳ್ತೀವಿ ಟೌನಲ್ಲಿ ಇರಬೇಕು, ಸೊ ಅಂದರೆ ಪರ್ಚೇಸಿಂಗ್ ಏರಿಯಾ, ಶಾಪಿಂಗ್ ಏರಿಯಾ ಎಲ್ಲ ಹತ್ರ ಇರಬೇಕು. ಇವರೆಲ್ಲ ಯಾವ ಮಾನದಂಡದಿಂದ ಬದುಕ್ತಾ ಇದ್ದಾರೆ ಅಂತ ನಿಮ್ಮ ತೀರ್ಮಾನ ಹೇಳ್ತೀರಾ? ನೋಡಿ, ಪರಿಸರದ ಕಡೆ ಒಂದು ಮನೆ ಮಾಡಿದ್ರೆ ಅದರಲ್ಲೂ ಅಂದರೆ ವಿಭಿನ್ನತೆ ಇರುತ್ತೆ. ಅದೆಲ್ಲವನ್ನು ನೋಡಿ, ಎಷ್ಟು ಚೆನ್ನಾಗಿದೆ ಮನೆ. ಯಾವ ಲಕ್ಸುರಿ ಹೋಮ್ಸು ಯಾವುದೋ ಏನೂ ಮಾಡೋಕ್ಕಾಗಲ್ಲ ಈ ಮನೆಗಳ ಹತ್ರ. ಸೊ ನೋಡಿ, ಅಂದರೆ ಹುಟ್ಟಿರೋ ಅಂತ ವಿವೇಕಾನಂದರು ಒಂದು ಮಾತು ಹೇಳಿದ್ರು, ಸ್ವರ್ಗದಂಥ ಭೂಮಿ ಹೆತ್ತ ತಾಯಿಗೆ ಸಮಾನ ಅಂತ. ಸೊ ಈ ಭೂಮಿನ ಬಿಟ್ಟು ನಾವು ಲಕ್ಸುರಿಯಸ್ ಲೈಫ್ನ ಅಳವಡಿಸ್ಕೊಂಡಾಗ ಅದರಲ್ಲಿ ಮೆಟೀರಿಯಲಿಸ್ಟಿಕ್ ಲೈಫ್ ಇರುತ್ತೆ ಹೊರತು ಈ ಥರ ಪ್ರಾಕೃತಿಕ ಸ್ವಾಭಾವಿಕ ಆನಂದ ನಮಗೆ ಸಿಗಲ್ಲ ಅಂತಲೇ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಏನಂತೀರಾ? ಇನ್ನೊಂದು ವ್ಲಾಗ್ ಜೊತೆಗೆ ಮತ್ತೆ ಭೇಟಿ ಆಗ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.